ಇವತ್ತು ಕುಮಟಾಗ ಹೋಗ್ತಿದೀವಿ, ಪ್ಲಾನ್ ಇಲ್ಲ ಹೊರಡ್ತಿದೀವಿ. ಕೂತ್ಕೊಳ್ಳಲಿ ನೋಡೋಣ, ಹೊರಡ್ತಿದೀವಿ. ಸಂಜೆ ಯಾವ ರೂಟ್ ನನಗೆ ಗೊತ್ತಿಲ್ಲ, ನಮ್ಮ ಗುರು ಹೇಳ್ತಿದ್ದೀನಿ ಅಂದರೆ ಎಷ್ಟಲ್ಲಿ ಹೋಗಿಲ್ಲ ಗೊತ್ತಿಲ್ಲ ಅಂತ. ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ, ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ಪ್ರೀತಿಯ ಜನನಾಯಕ ನಮ್ಮ ಸಂಗಮೇಶ್ ಸ್ಯಾಂಡಿ ಇನ್ನೇನು ಕ್ಷಣವೇ ಕಣ ಸರಿ. ಹಿಂಗೆ ಅನ್ಪ್ಲಾನ್ಡ್ ಟ್ರಿಪ್ ಇಂಟ್ರೆಸ್ಟ್ ಇದೆ ಫ್ರೆಂಡ್ಸ್, ಬಟ್ ವ್ಲಾಗ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಇವತ್ತು ನಮಗೆ ಇಂಟ್ರೆಸ್ಟ್ ಇದೆ, ನಾವು ಲೊಕೇಶನ್ ಡೆಸ್ಟಿನೇಷನ್ ಇಂಪಾರ್ಟೆಂಟ್ ನಮಗೆ. ಇವಾಗ ಏನ್ ಗೊತ್ತಾ ಫ್ರೆಂಡ್, ನೀವು ಸಬಕರೈಸ್ ಎಲ್ಲರೂ ಮಾಡ್ಲೇಬೇಕು ಶಾನಿಯಾನ ಚಾನಲ್ಗೆ. ಇಲ್ಲಿ ಆ ಕಡೆ ಅಂತೀಯ, ನಾನು ಇಂಥ ಟ್ರಾವೆಲರ್ ಇದ್ದಾಗ ತಲೆ ಕೆಲಸ ಮಾಡೋದು. ಇಂಥ ಟ್ರಾವೆಲರ್ traveler.com ಬಂದ್ಬಿಡ್ರಿ ಎಲ್ಲರೂ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಚಲ್ಲದ್ರಿ ನೀರು ಕುಡಿಸ್ತಿದ್ವಿ ಗಾಡಿಗೆ. ತುಂಗಭದ್ರಾ ಒಂದು ನದಿ ಇದು, ಇದೇ ಹೋಗಿ ನಮ್ಮ ಹೊಸಪೇಟೆಯಲ್ಲಿ ಸೇರೋದು. ಸೊ ಅದೇ ಆಂಧ್ರ ಪ್ರದೇಶಿಗೆ ಹೋಗುತ್ತೆ. ಇದು ಒಂದು ಕ್ರೇಜಿ. ನಾನು ಎದುರ್ಕೊಂಡೆ ಬಿಟ್ಟ, ಏನಾದ್ರು ರಾಗ್ ಹೇಳಿದ್ಲ ಅಂತ ಇಲ್ಲ ಫ್ರೆಂಡ್ಸ್. ಐ ಆಮ್ ರಿಯಲಿ ಸಾರಿ. ಸಂಗನ್ಗೆ ಪಾಪ ಬಹಳ ಕಾಡ್ ಬಿಟ್ಟಿದೀವಿ. ಆಮೇಲೆ ಅವನಿಗೆ ನೋವು ಮಾಡಿರೋದಕ್ಕೆ ಹೇಳ್ತಿದ್ದ ಅವನು. ಇದು ಸಬಕರೈಸ್ ಅಲ್ಲ, ಅದು ನಮಗೆ ಸಬಕರೈಸ್ ಅಂತ. ಸಬ್ಸ್ಕ್ರೈಬ್ ನೀವೆಲ್ಲ ಸಂತೋಷದಲ್ಲಿದ್ದೀರಿ. share, come on guys, it's the only thing you can do and support the artist. Come on, yes, hands up to you sir. and rock and roll. ಈ ಸಂಘ ಮಾತಾಡ್ತಾ ಇವತ್ತಿದ್ದಾರೆ ನಮ್ಮ ಜೊತೆಗೆ ಈ ಲಾಗಲ್ಲಿ 2025 ತುಂಬಾ ಜನ ಕಾಣಿಸ್ಕೊಳ್ತಿದ್ದಾರೆ. ಹಾಗೆ ನಿಮಗೆ ಒಬ್ರನ್ನ ಪರಿಚಯ ಮಾಡಿಸ್ತೀವಿ. ಹಲೋ ಬ್ರೋ, ನಮಸ್ಕಾರ. ಅಷ್ಟೇ. ನಿಮ್ಮ ಹೆಸರು? ಮಾನ್ಸ. ನಿನಗೆ ಗೊತ್ತಿಲ್ಲ ಸರ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ರೀತಿ ತೊಂದರೆ ಮಾಡದೆ, ಈ ಹೂಗಳಿಗೆ ಯಾವುದೇ ರೀತಿ ತೊಂದರೆ ಮಾಡದೆ. ಹೊಸ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಓದಿಸ್ತಾರಕ್ಕ? ಬ್ರೋ, ಇದು ಹತ್ತದ ಬ್ರೋ ಹಂಗಿಗೆ. 160 ಕಿಲೋಮೀಟರ್ ಇಲ್ಲಿ ಹೋಗ್ಬೇಕು ಇಲ್ಲಿಂದ. ಹತ್ತು ಬ್ರೋ, ಹತ್ತು ಹೋಗೋಣ. ಅದಲ್ಲ ಅಡಿಕೆ ಚೀಟ ಉಲ್ಟಾ ಪಾಲ್ಟ. ಹುಡುಗಿ ಹುಡುಗ ಮಾತಾಡೋಣ ಬನ್ನಿ ಅಣ್ಣ. ನೀವೇನ್ ಹೇಳ್ತೀರಾ? ಉಲ್ಟಾಗಿರೋ ಆಯ್ತು ಬಿಡು. ಅಣ್ಣ ನಿಮಗೆ ಏನ್ ಅನ್ಸುತ್ತೆ ಇವಾಗಿರೋ ಪರಿಸ್ಥಿತಿ ಹೆಂಗ? ಮಳೆ ಬೆಳೆ ಅಥವಾ ನಿಮ್ದು ಪರಿಸ್ಥಿತಿ ಇವಾಗ ಈ ಊರಿನ ಬಗ್ಗೆ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಊರಿನ ಬಗ್ಗೆ ಏನ್ ಹೇಳ್ತೀರಾ? ಏನಾನ ನಿಮಗ್ ಬೇಕಾ? ಈ ಊರಲ್ಲಿ ಏನಾದ್ರು ಮಾಡ್ಬೇಕು ಅನ್ಸುತ್ತಾ? ಹೋಗ ಮುಖ ತಿಕ್ಕ ಮುಚ್ಕೊಂಡು ಅಂದ್ರೆ ಏನ್ ಡೆವಲಪ್ಮೆಂಟ್ ಏನಾಗಬೇಕು? ಏನಿಲ್ಲಪ್ಪ. ಕುಂತಿರೋ ಜಾಗವ ಮೊದ್ಲು ಚೇಂಜ್ ಮಾಡು. ಏನಿಲ್ಲಪ್ಪ. ಏನಿಲ್ಲ. ಏನ್ ಸಾಕು ಉಸಿರಾಡ್ತೀರಿ ಬಿಡ್ಫುಲ್ ಅಂತೀರಾ? ಅಷ್ಟೇ ಬಿಡ್ಫುಲ್ ಅಂತೀರಣ್ಣ. ಆರಾಮ್ ಖುಷಿ ಆಯ್ತೀರಾ? ಮತ್ತೆ ಏನ್ ಹೇಳ್ತೀರಾ? ಹೋಗ ಮುಖ ತಿಕ್ಕ ಮುಚ್ಕೊಂಡು. ಚಲೋ ಆಯ್ತು ಊರು. ನಿಮ್ದು ಇದೇ ಊರ? ಆರಾಮ್ ಉಣ್ಕಂಡ್ ತಿನ್ಕಂಡ್ ವಯಸ್ಸಾದ್ಮೇಲೆ ಇನ್ನೇನೈತಿ. ನನ್ಗೆ ಬುದ್ಧಿ ಹೇಳಕ್ ಬಂದಿರ ನೀನು? ನಾನು ಯಾರೋ ನಾನು? ಹೆಂಗೆ ಮತ್ತೆ ಅವನಿಗೆ ಒಂದು ಆಸ್ತಿ ಬರ್ಕೊಡ್ತೀರಾ ಹೆಂಗಂತ? ಹೋಗ ಮುಖ. ಹೆಂಗೆ ಅವನಿಗೆ? ಬರ್ಕೊಡ ತಳಗದ ಇಲ್ಲ ಏನಣ್ಣ, 10 ಎಕರೆ ಇದ್ರೆ ಬರ್ಕೊಡ. 10 ಎಕರೆ ಅಣ್ಣ, ಹೆಂಗೆ 10 ಎಕರೆ ಬರ್ಕೊಡ್ತೀರಾ? ದತ್ತು ತಗೊಂಡ್ಬಿಟ್ರೆ ಬಂದ್ಬಿಡ್ತೀನಿ ನಾನು. ನೀರಾವರಿ ಬೋರ್ ಬರ್ಕೊಡ. ಅರ್ಥ ಬರ್ರಿ ಅಜ್ಜ, ನೋಡ್ರಿ 10 ಎಕರೆ ನೀರಾವರಿ ರಾಜ್ಯ ಎಷ್ಟು ಸಿಂಪಲ್ ಆಗೈತಿ. 10 ಎಕರೆ ಆದ್ರೂ ನೋಡಿ ಸಿಂಪಲ್ ಆಗಿ ಒಳ್ಳೆ ಲುಂಗಿ ಶರ್ಟ್ ಹಾಕ್ಯಂತ ಅವಲ್ ಹಾಕ್ಯಂಡ್ ಆರಾಮ್ ಟೀ ಕುಡ್ಕೊಂಡು ಬ್ಯೂಟಿಫುಲ್ ಆಗೈತಿ ನೋಡ್ರಿ. ಹಿಂಗ್ ಇದು ಸಾಧಾರಣ ಜೀವನ ಅಂದ್ರೆ ಇದು. ಮತ್ ಬರಲ್ಲ ನಿಮಗೆ? ಈಗ ಖಾಲಿ ಅಲ್ಲಪ್ಪ, ಏನ್ ನಿನ್ನ ಹೆಸರೇನು? ಚಂದು. ಏನ್ ಓದ್ತಾ ಇದೀಯಾ? 8th. ಏನ್ ದೊಡ್ಡನ ಆಮೇಲೆ ಏನಾಗ್ಬೇಕಂತಿದ್ಯಾ? ದೊಡ್ಡನ ಆದ್ಮೇಲೆ ನೋಡೋಣ ಅಂತೀಯಾ? ಏನ್ ಬಾಳ ತಲೆ ಇಡ್ಸೋಣ ಬೇಡ, ದೊಡ್ಡನ ಆಮೇಲೆ ನೋಡೋಣ. ದೊಡ್ಡನಾಗಕ್ ಹೋಗ್ಬೇಡ. ಸಾಕು ತಮ್ಮ ಅಂತ ಅವನು ಹುಡುಗ
ಪಾಪ ಚಿಪ್ಸ್ ತಿಂತೇನೆ ನಾವು ಅವನ ಹತ್ರ ಕಸ್ಕೊಂಡು ತಿಂತಿದ್ದೆ ನಾವು ಚಿಪ್ಸ್ನ. ಇವನು ಗುಂಟ ಹಾಕೊಂಡು ಎತ್ತಲ ನಿನ್ನ ಎಷ್ಟು ವೇಟ್ ಅದು ಎತ್ತು ಬರ್ರಿ ಇವನ್ನೇ ಹಿಡ್ಕೊಳ್ರಿ ಓಕೆ ಬಾಯ್. ಬರ್ರಿ ಹೆಂಗಾರ ಹೋಗ್ತೀರಿ ಹೋಗ್ರಿ. ನಮ್ಮ ಡ್ರೈವರ್ ನಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಕೊಡಿ ಬಾರಣ ನಗರಜನ ಅಡಿಕೆ ಪರಿಸ್ಥಿತಿ ಹೆಂಗಿದ್ದು ಈ ವರ್ಷ ಮಳೆ. ರೋಗದಲ್ಲಿ ಅಣ್ಣ ಇಲ್ಲಿ ಪ್ರಾಣಿ ನೋಡೋಣ ಪ್ರಾಣಿ ನಮ್ಗೆ ಆನೆ ಒಂದೇ ಇಲ್ಲ ಅಣ್ಣ. ಆನೆ ಇದವಾ ಆ? ಆನೆ ಆನೆ ಒಂದೇ ಇಲ್ಲ ಅಣ್ಣ. ಅಂದ್ರೆ ಆರಾಮ್ ಈ ಹುಲಿ ಚಿರತೆ ತೊಂದ್ರೆ ಇಲ್ಲ ಸಂತೆ ಮೈತಾ ಇರೋದೇವು ಕೆಲಸ ಮಾಡು ಈ ಕಡೆ ಹೋಗೋಣ. ಕ್ಯಾಮರಾ ತಗ ಯಾಕಂದ್ರೆ ಇಲ್ಲ ಹಗಲಿಗೆ ಒಳಗಡೆ ಯಾರ್ದಾರು ತೋಟಕ್ಕೆ ಅಂದ್ರೆ ಸುಮಾರು ಬೆಳಗಿನ ಜಾವ 4 ಗಂಟೆಗೆ ಬಂದ್ರೆ ಸಿಗ್ತದ ಹೆಚ್ಚು ಅಣ್ಣ, ಈ ಸೈಡ್ ಸಿಗ್ತದೆ ಎಲ್ಲಾರು ಕಾಣಿಸ್ಬೋದ ಎಲ್ಲ ಸಿಕ್ಕದಿಲ್ಲ. ಕಾಣಿಸ್ತಾವ ಅಂತ ಕೇಳ್ತಿರೋದು. ನೋಡಿ ಫ್ರೆಂಡ್ಸ್, ಇನ್ನೇನು ಕೆಲವೇ ಕ್ಷಣದಲ್ಲಿ ನಾವು ರೀಚ್ ಆಗ್ತಾ ಇದೀವಿ ಕುಮಟಾನ. ಇಲ್ಲಿ ಬ್ಯೂಟಿಫುಲ್ ಹೈವೇ ಇದು. ಸೊ ಇದೇ ಹೈವೇನ ಕಂಟಿನ್ಯೂ ಮಾಡಿದ್ರೆ ನಾವು ಈಗ ಭಟ್ಕಳ, ಕುಂದಾಪುರ, ಉಡುಪಿ, ಮಂಗಳೂರನ್ನ ರೀಚ್ ಆಗ್ತೀವಿ. ಸೊ ನಾವು ಅಲ್ಲಿವರೆಗೂ ಹೋಗಲ್ಲ, ನಾವು ಹೋಗ್ತಿರೋದೇ ಕುಮಟಾಗೆ. ಸೊ ಈ ಒಂದು ಸರ್ಕಲ್ ಅಲ್ಲಿ ರೈಟ್ ತಗೊಂತೀವಿ ಅಂತ ಹೇಳ್ತಾ, ಸೊ ಹೈವೇನು ಮುಗೀತು, ನನ್ನ ಮಾತು ಮುಗೀತು. ಥ್ಯಾಂಕ್ ಯು ಸೋ ಮಚ್. ಇದು ಇತ್ತಾನೆ ಕಲಾಟ ಯಾ ಬ್ರೋ ಇದು ಮುಂಚೆ ಇತ್ತು ಇವಾಗ ತುಂಬಾ ಸುಸ್ತಾಗ್ಬಿಡ ಫ್ರೆಂಡ್ಸ್. ಈಗ ಒಳ್ಳೆ ಫೈರ್ ಕ್ಯಾಂಪ್ ನೋಡ್ತೀರಿ ನೀವೀಗ. ಮತ್ತವರೆ ಇವಾಗ ಬಂದು ಫೈರ್ ಇದೀವಿ ಬೀಚ್ ಹತ್ರನೇ, ನಿರ್ವಾಣ ಬೀಚ್ ಹತ್ರ. ಬ್ಯೂಟಿಫುಲ್ ಮೆಮರೀಸ್ ಇದಾವೆ, ಒಳ್ಳೆ ಎಂಜಾಯ್ ಮಾಡ್ತಿದ್ದೀನಿ ಇವತ್ತಿನ ದಿನ. ಪೀಸ್ ಇವತ್ತಿನ ಜರ್ನಿ ಪೀಸ್ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಗುಡ್ ನೈಟ್. ವೆಸ್ಟರ್ನ್ ಘಾಟ್ಸ್ ಅಂತ ತಿರುಗಿ ಸಾಕಾಗಿ ಕೊನೆಗೆ ನಮ್ಮ ಕರ್ನಾಟಕ ಕುಮಟಾ ನಮ್ಮ ಅಡ್ಡದಲ್ಲಿದ್ದೀನಿ ಇವತ್ತು. ಕ್ರೇಜಿ ಇವತ್ತು ಬ್ಯೂಟಿಫುಲ್ ಮೆಮರೀಸ್. ಮುಂದೆ ಟೆಂಟ್ ಹಾಕೊಂಡು ಕಂಡಿದ್ದೀನಿ. ಭಾಳ ದಿವಸದ ಮೇಲೆ ಈ ಥರ ಪೀಸಾಗಿ ಕುತ್ಕೊಂಡಿರೋದು ಅಂದ್ಕೊಳ್ರಿ. ಬೆಟ್ಟ ಗುಡ್ಡ ಅಡ್ಡಾಡಿ ಫುಲ್ ಟಯರ್ಡ್ ಆಗಿರ್ತಿದ್ದೆ. ಇವತ್ತು ಪೀಸ್ ಆಗಿದ್ದೀನಿ. ಶರತ್ಕರ ಶರಣು ನಮಸ್ಕಾರ ಎಲ್ರಿಗೂ. ಯಾನ ಮನ ಜ್ಞಾನ ಜನತೆಗೆ ನಾನು ನಿಮ್ಮ ಸ್ಯಾನೇನ. ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಿರಿ ಅಂತ ಹೇಳ್ತಾ ಹಾಗೆ ನಾನು ಆರಾಮಿದ್ದೀನಿ. ಆರೋಗ್ಯ ಮುಖ್ಯ, ಆರಾಮಿರಿ ಅಂತ ಹೇಳ್ತಾ ನಾನಿದ್ದೀನಿ ಇವಾಗ ನಿರ್ವಾಣ ಬೀಚ್ ಕುಮಟದ ಹತ್ರ. ನಿನ್ನೆ ನೈಟೇನೋ ಬಂದು ಇಲ್ಲಿ ಕ್ಯಾಂಪ್ ಹಾಕಿದ್ದೆ. ಇಲ್ಲೇನೋ ಟೆಂಟೇನೋ ಹಾಕಿದ್ದು. 2022 ಇಲ್ಲಿ ಬಂದಿದ್ದೆ. ಅಗನಸಿನಿ ರಿವರ್ ಉಳ್ಕೊಂಡು ಬಂದಾಗ ಇದೇ ಪ್ಲೇಸಲ್ಲಿ ಇಲ್ಲೇ ಉಳ್ಕೊಂಡಿದ್ದೆ. ಅಲ್ಲೇನೋ ಉಳ್ಕೊಂಡಿದ್ದೆ. ತುಂಬ ಬ್ಯೂಟಿಫುಲ್ ಮೆಮೊರೀಸ್ ಇದಾವೆ ಈ ಬೀಚಲ್ಲಿ. ಮತ್ತೇನು ಹೇಳೋಣ, ತುಂಬ ಖುಷಿ ಆಗ್ತಿದೆ. ಇದು ವೆಸ್ಟರ್ನ್ ಘಾಟ್ಸಿಗೆ ಇದು ಕೂಡ ಕವರ್ ಆಗುತ್ತೆ. ನಾನು ಏನೇನು ಅಡ್ಡಾಡ್ತಿದ್ದೀನೋ ಅದು ವೆಸ್ಟರ್ನ್ ಘಾಟ್ಸಿಗೆ ಆ್ಯಡ್ ಆಗುತ್ತೆ ಅಂತ ಹೇಳ್ತಾ ತುಂಬ ಖುಷಿ ಆಗ್ತಿದೆ ಈ ದಿನ. ಎಲ್ಲ ಹೇಗಿದ್ದೀರಾ? ಹಾಗೆ ಯಾರು ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಶುಭವಾಗಲಿ. ಮತ್ತೇನು ಹೇಳೋಣ, ದಿಸ್ ಗುಡ್ಡ ಕಾಡು ಪರಿಸರ ಅಂತೇಳಿ ಸುಸ್ತಾಗ್ಬಿಟ್ಟಿದೆ, ಟೈರ್ಡ್ ಆಗ್ಬಿಟ್ಟಿದೆ. ಇವತ್ತು ಬೀಚಗೆ ಪೀಸ್ ಆಗಿದ್ದೀನಿ. ಮಿಸ್ ಆಗ್ತದೆ. ಹೌದಾ? ನೇವಿ ಬೋಟ್ ಇದೆ ನೋಡ್ರಿ, ಇಲ್ಲಿ ಕಾಣಿಸಲ್ಲ ಈ ಕ್ಯಾಮ್ರಾದಲ್ಲಿ. ಅವಾಗ ಒಂದ್ ಟೈಮ್ನಲ್ಲಿ ಒಂದು ವಾರಗಟ್ಲೆ ಇಲ್ಲೇ ಇತ್ತು. ಅಲ್ಲೇ ಅಂದ್ರೆ ಅಲ್ಲೇ ಇದು ನಿಯರ್ ಬಂದದೆ ಸ್ವಲ್ಪ. ಅದು ಇನ್ನೂ ಹೊರಗಡೆ ಇತ್ತು. ಇದು ದೊಡ್ಡ ಇದೆ, ಕಾಣಿಸಲ್ಲ. ಅಂದ್ರೆ ಇದ್ರ ಬೇಸ್ ಕ್ಯಾಂಪು ಕಾರವಾರದಲ್ಲಿ. ಕಾರವಾರ ಇದೆ, ಇಲ್ಲ ಅಂದ್ರೆ ಹೊರಗಡೆ ಬರುತ್ತೆ, ಮಂಗಳೂರು ಆ ಕಡೆ ಇದು. ಹಂಗನ್ ಗೊತ್ತಾ? ಇಲ್ಲಿಂದ ಶ್ರೀಲಂಕಾ ಕೊಲಂಬೋ ರೂಟ್ ಇದೆ. ಇಲ್ಲಿರ್ಬೋದು ಹೀಗೆ. ಇದೇ ರೂಟ್ ಇಲ್ಲಿಂದ ಸೌದಿ ಅರೇಬಿಯಾ ಸ್ಟ್ರೇಟ್ ಹೋದ್ರೆ ಈಗ ಜಾರ್ಖಂಡ್. ಇಡ್ಲಿ ತಿಂತಾ ಇದೀವಿ, ಬಟ್ ಎಲ್ಲ ಒಣಗೋಗ್ಬಿಟ್ಟಿದೆ, ಗೊತ್ತಿಲ್ಲ.
ಇಲ್ಲಿ ಆ ಗಡ್ಡ ಒಳಗೆ ಮುಗಿಸ್ತಾರೆ ಅವರು ಲೆಟ್ಟಿ ಪಾಯಿಂಟ್ ಹೆಂಗಳಿ ಆರಾಮ ಅಂತ ಕೇಳ್ಬೇಕು ಅನ್ಕೋ. ಅವ್ರು ಬ್ರೋ ಗೊತ್ತಾಗಲ್ಲ ಸರ್. ಇವಾಗ ಫೆರಿ ರೈಡ್ ಹೋಗೋಣ ಅಂತ ಇದೀವಿ. ಆದ್ರೆ ನಮ್ ಬ್ರೋ ಭಾಳ ಎದುರ್ತಾರೆ ನೀರಿಗೆ ಅನ್ಸುತ್ತೆ. ಯಾಕಂದ್ರೆ ಈಚ್ಕಂದು ಹಂಗೆ ಯಾಕೆಂದ್ರೆ ಮೊನ್ನೆ ಶ್ರೀಲಂಕಾ ಕೊಲಂಬೋಗೆ ಮೊನ್ನೆ ಗೋವಾದಲ್ಲಿ ಇನ್ಸಿಡೆಂಟ್ ಆಯ್ತಲ್ಲ. ಮುಂಬೈ ಎಲ್ಲ ಗೋವಾ ಅದು. ನಶಿನಿ ಅಂದ್ರೆ ಪಾಪ ನಶಿನಿ ಒಂದು ಡೆಸ್ಟ್ ಆಯ್ ಸೀನ್ಸ್ ಇಲ್ಲೆಲ್ಲ ಮೀನು ಹಿಡಿತಾರೆ ನೋಡ್ರಿ. ಅಲ್ಲೇ ಹಿಡಿತಾರೆ ಅಂದ್ರೆ ಲೋಕಲ್ ಅಗನಶಿನಿ ಇಲ್ಲೇ ಅಗನಶಿನಿ ಡೆಲ್ಟಾ ಪಾಯಿಂಟ್ ಗೊತ್ತಲ್ಲ ಸರ್ಕ ಮತ್ತೆ ಕಷ್ಟಪಟ್ಟು ಹೆಂಗ ಬಂದ್ವಿ. ಅದೇ ಫ್ರೆಂಡ್ಸ್ ಅದೇ ಕುಮಟಾ ಇಡಂಪಿ ಪ್ಲೇಸ್. ಅದಲ್ಲ ಅಲ್ಲಿ ಇವೆರಡು ಇದ್ರ ಮಧ್ಯೆ ಆಯ್ತು ಗೊತ್ತಾ, ಈ ತರನೇ ಉಸುಗೈತಲ್ಲ ಇವೆರಡು ಮಧ್ಯೆ ಕಾಣ್ತೈತಲ್ಲ, ಅದು ನಮ್ ಕುಮಟಾದದ್ದು ಆಯ್ತಾ. ಅದ್ರ ಪಕ್ಕದ ಇದು ಗುಡ್ಡ. ಇಲ್ಲ ನೋಡ್ರಿ ಅಗನಶಿನಿ ರಿವರ್ ಡೆಲ್ಟಾ ಪಾಯಿಂಟ್ ಇರೋದು 117 ಕಿಲೋಮೀಟರ್ ಸಾಗಿ ಬಂದು ಕೊನೆಗೆ ಇಲ್ಲಿ ಬಂದು ಸಿರ್ಸಿಯ ಶಂಕರಹೊಂಡದಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಹಂಗೆ ಉಂಚಳ್ಳಿ ಜಲಪಾತ ಆಗಿ ಬಿದ್ದು ಕಾಡು ಮಧ್ಯ ಅದು ಗುಡ್ಡ ಬೆಟ್ಟ ದಾಟಿ ಕೊನೆಗೆ ಇಲ್ಲಿ ಬಂದು ಸೇರುತ್ತೆ, ಸಮುದ್ರಕ್ಕೆ ಬಂದು ಸೇರುತ್ತೆ. ಕುಮಟಾ ಹತ್ರ ಒಂದು ಬ್ರಿಡ್ಜ್ ಇದೆ, ಅಲ್ಲಿ ಬಂದು ಅಲ್ಲಿಂದ ಪಾಸ್ ಆಗಿ ಶಿಸ್ತು ಇಲ್ಲಿ ಬರುತ್ತೆ ನೋಡ್ರಿ. ಅಗನಶಿನಿ ನದಿ ಸಂಗಮ ಆಗೋದು ಇಲ್ಲೇ. ಇಲ್ಲಿ ಪ್ಯಾರಡೈಸ್ ಬೀಚ್ ಬರುತ್ತೆ. ಪ್ಯಾರಡೈಸ್ ಬೀಚ್ ಆದಮೇಲೆ ಓಮ್ ಬೀಚ್ ಬರುತ್ತೆ. ಓಮ್ ಬೀಚ್ ಆದಮೇಲೆ ಕೂಡ್ಲೆ ಬೀಚ್. ಈ ಏನು ಡೆಲ್ಟಾ ಪಾಯಿಂಟ್ ಇದೆ ಇಲ್ಲಿಂದ ಆ ಕಡೆ ಒಳ್ಳೆ ಪ್ಲೇಸ್ ಇದೆ, ಸಕ್ಕತ್ತಾಗಿದೆ. ಅಲ್ಲಿ ನಾನು ಇಲ್ಲಿ ಬಂದೀನಿ, ಈ ಪ್ಲೇಸಿಗೆ ಬಂದೀನಿ. ಅಲ್ಲಿ ಯಾಕ ಅದು ಅದಕ್ಕಿಂತ ಇದು ಮುಗ್ದೈತೆ ಅನ್ಸುತ್ತೆ. ನೋಡ್ರಿ ಇಲ್ಲಿ ಒಂದು ಮೀನು ಹಿಡಿಯೋ ಮನೆಯಲ್ಲಿ ಮೀನು ಹಿಡಿತಾರಲ್ಲ ಅವರು, ಬಲೆ ಗೀಲೆ ಇಟ್ಟಿರೋ ಹೊರಗು ಮೀನು ಇದೆ. ಬರೀ ಪಾರಿವಾಳ ಅಂತ ಆಗ್ತದೆ. ಲೋಕ್ 2021-22ನೇ ಸಾಲಿನ ಪ್ರಕೃತಿ ವಿಕೋಪ ಯೋಜನೆಯಡಿ ಕುಮಟಾ ತಾಲೂಕಿನ ಅಗನಶಿನಿ ಕುಮಟಾ ರಸ್ತೆ ಅಗನಶಿನಿ ನದಿ ಹಾಗೂ ಅರಬ್ಬಿ ಸಮುದ್ರ ಸಂಗಮ ಸ್ಥಳ. ಬರ್ರಿ ಉಣ್ಣಕ್ ಹೋಗೋಣ ಅಂತ ಇಲ್ಲ ಮತ್ತೆ ಬಾಯ್ ಬಾಯ್. ಕಡೆ ಸೈಡ್ ಅಷ್ಟೇ ಕುಂತೀನಿ ಇವಾಗ. ಫುಲ್ ಬೋಟ್ ಇವಾಗ ಇದೇ ಬೋಟ್ ಈಗ ನೀರಾಗಿದೆ. ಈಗ ನೀರಾಗಿದ್ದೀನಿ ಆಲ್ರೆಡಿ. ಯಾವುದು ಬಿಟ್ಟಿಲ್ಲಿದ್ರಾಗ ಗೇಟ್ ಮೀನು ಹಿಡ್ಕೊಂಡಿರಾ ಅಣ್ಣ? ಮೀನು ಹಿಡ್ಕೊಂಡಿರಾ? ಇಲ್ಲ ನೋಡ್ರಿ ಇದ್ರೊಳಗೆ ನಡ್ಕೊಂಡು ಹೋದ್ರೆ ಆ ಕಡೆ ದಡ ಮುಟ್ಬೋದು. ಎಲ್ಲ ತಿನ್ನೋಣ ಅಂತ ಹೇಳ್ತಾ